ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಅವರು ಖಚಿತಪಡಿಸಿದ್ರು. ಪಾಕ್ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ತಕ್ಕ ಉತ್ತರವನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ರು. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇದನ್ನ ಹೇಳಿರೋದು. ಪಾಕ್ ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮಿಂದ ತಕ್ಕ ಉತ್ತರವನ್ನ ನಾವು ನೀಡಬೇಕಾಗುತ್ತೆ ಅಂತ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಕದನ ವಿರಾಮ ಉಲ್ಲಂಘನೆಗೆ ಪಾಕಿಸ್ತಾನನೇ ಹೊಣೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ. ಕದನ ವಿರಾಮ ಒಪ್ಪಂದವಾದ ಕೆಲವೇ ಹೊತ್ತಲ್ಲಿ ಪಾಕ್ನಿಂದ ಉಲ್ಲಂಘನೆ ಮಾಡಲಾಯಿತು. ಈ ರೀತಿ ದಾಳಿ ಮಾಡದೆ ಪಾಕಿಸ್ತಾನ ಸುಮ್ಮನೆ ಇರಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕದನ ವಿರಾಮ ಉಲ್ಲಂಘನೆ ಆಗ್ತಿದ್ದಂತೆ ರಾತ್ರಿ ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಪಾಕ್ನಿಂದ ಉಲ್ಲಂಘನೆ ಆಗಿರೋದನ್ನ ಖಚಿತಪಡಿಸಿದ್ರು. ಜೊತೆಗೆ ಪಾಕ್ಗೆ ಎಚ್ಚರಿಕೆ ಕೊಡುವಂತಹ ಸಂದೇಶಗಳನ್ನು ಸಹ ರವಾನಿಸಿದ್ದಾರೆ. ಈ ಕದನ ವಿರಾಮ ಉಲ್ಲಂಘನೆಗೆ ಪಾಕಿಸ್ತಾನವೇ ನೇರ ಹೊಣೆ, ನಾವು ಯಾವುದಕ್ಕೂ ಸಹ ಸಿದ್ಧರಾಗಿದ್ದೀವಿ. ಕದನ ವಿರಾಮ ಉಲ್ಲಂಘನೆಗೆ ನೀವೇ ನೇರ ಹೊಣೆಗಾರರಾಗ್ತೀರಾ. ಕದನ ವಿರಾಮ ಒಪ್ಪಂದವಾದ ಕೆಲವೇ ಹೊತ್ತಲ್ಲಿ ಈ ಉಲ್ಲಂಘನೆ ಆಗಿದೆ ಅಂತಲೂ ಅವರು ತಿಳಿಸಿದ್ರು. There have been repeated violations of the understanding arrived at earlier this evening between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these violations, and we take very, very serious notice of these violations. We call upon Pakistan to take appropriate steps to address these violations and deal with the situation with seriousness and responsibility. The armed forces are maintaining a strong vigil on the situation. They have been given instructions to deal strongly with any instances of a repetition of the violations of the borders along the international border as well as the line of control. For the last ಇದು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಮಾತು. ದಿಢೀರ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಖಚಿತಪಡಿಸಿದ್ರು. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಈ ಕದನ ವಿರಾಮ ಉಲ್ಲಂಘನೆಗೆ ಪಾಕಿಸ್ತಾನವೇ ಸಂಪೂರ್ಣ ಹೊಣೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನ ನೀವು ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ನಮ್ಮಿಂದಲೂ ಪ್ರತ್ಯುತ್ತರ ಸಿಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನ ಈ ರೀತಿಯ ದಾಳಿಗಳನ್ನ ನಡೆಸಬಾರದು, ಪಾಕಿಸ್ತಾನ ಈ ರೀತಿಯನ್ನ ದಾಳಿಯನ್ನ ನಡೆಸದೆ ಸುಮ್ಮನೆ ಇರಬೇಕು ಅನ್ನುವಂತಹ ಎಚ್ಚರಿಕೆ ಸಹ ಕೊಟ್ಟಿದ್ದಾರೆ. ಇನ್ನ ಪ್ರತಿಯೊಂದಕ್ಕೂ ನಾವು ಸಹ ಸಿದ್ಧರಾಗಿದ್ದೇವೆ, ನಮ್ಮಿಂದಲೂ ಪ್ರತಿ ದಾಳಿ ನಡೆಸಲಾಗುತ್ತೆ ಇದೇ ರೀತಿ ಮುಂದುವರಿಸಿದ್ರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಗಿದೆ ಭಾರತೀಯ ಸೇನಾಪಡೆಗೆ. ಯಾವುದೇ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಭಾರತ ಸಿದ್ಧವಾಗಿದೆ ಅನ್ನುವಂಥ ಮಾತನ್ನ ವಿದೇಶಾಂಗ ಕಾರ್ಯದರ್ಶಿ ಹೇಳಿದ್ದಾರೆ. ಪಾಕ್ ದಾಳಿ ಹತ್ತಿಕ್ಕೋಕೆ ಭಾರತೀಯ ಸೇನೆ ಸಜ್ಜಾಗಿದೆ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಕದನ ವಿರಾಮ ಉಲ್ಲಂಘಿಸಿ ದಾಳಿಯನ್ನ ಮಾಡಿದ ಡ್ರೋನ್ಗಳೆಲ್ಲ ಇದೀಗ ಉಡೀಸಾಗಿದೆ. ಭಾರತೀಯ ಸೇನೆಗೆ ಮತ್ತೆ ಸಂಪೂರ್ಣ ಪರಮಾಧಿಕಾರವನ್ನ ನೀಡಲಾಗಿದೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಗಿದೆ ಭಾರತೀಯ ಸೇನಾಪಡೆಗೆ. ಯಾವುದೇ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಸದ್ಯ ಭಾರತ ಸಿದ್ಧವಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಪಾಕ್ ದಾಳಿ ಹತ್ತಿಕ್ಕೋದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದ ಡ್ರೋನ್ಗಳೆಲ್ಲವನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಭಾರತೀಯ ಸೇನೆಗೆ ಮತ್ತೆ ಸಂಪೂರ್ಣವಾದ ಪರಮಾಧಿಕಾರವನ್ನ ಕೊಡಲಾಗಿದೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ನಮ್ಮ ಸೇನಾಪಡೆಗೆ ಫ್ರೀ ಹ್ಯಾಂಡ್ ಅನ್ನ ನೀಡಲಾಗಿದೆ. ಯಾವುದೇ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಇದೀಗ ಭಾರತ ತಯಾರಿಯನ್ನ
ಮಾಡಿಕೊಂಡಿದೆ. ಗಡಿಗಳಲ್ಲಿ ಕಟ್ಟೆಚ್ಚರವನ್ನು ಸಹ ವಹಿಸಲಾಗಿದೆ. ಭಾರತೀಯ ಸೇನೆಗೆ ಮತ್ತೆ ಸಂಪೂರ್ಣವಾದ ಫ್ರೀ ಹ್ಯಾಂಡ್ ಅನ್ನ ನೀಡಲಾಗಿದೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಯಾವುದೇ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಭಾರತ ಸಿದ್ಧವಾಗಿದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ಪಾಕ್ ಅನ್ನ ಹತ್ತಿಕ್ಕೋಕೆ ಭಾರತೀಯ ಸೇನಾ ಪಡೆ ಸಜ್ಜಾಗಿದೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದಂತಹ ಡ್ರೋನ್ಗಳೆಲ್ಲವನ್ನೂ ಸಹ ನ್ಯೂಟ್ರಲೈಸ್ ಮಾಡುವಲ್ಲಿ ಭಾರತೀಯ ಸೇನಾ ಪಡೆ ಸಫಲವಾಗಿದೆ. ಭಾರತೀಯ ಸೇನೆಗೆ ಮತ್ತೆ ಸಂಪೂರ್ಣ ಪರಮಾಧಿಕಾರವನ್ನ ಕೊಡಲಾಗಿದೆ. ಈ ಮಾತನ್ನ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸುದ್ದಿಗೋಷ್ಠಿಯಲ್ಲೂ ಸಹ ತಿಳಿಸಿದ್ರು. ಪಾಕ್ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಸೇನೆ ಸಹ ಸಕಲ ರೀತಿಯಲ್ಲೂ ಸಹ ತಯಾರಿಯನ್ನ ಮಾಡಿಕೊಂಡಿದೆ. ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೀವಿ ಅಂತ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದಂತಹ ಡ್ರೋನ್ಗಳೆಲ್ಲವನ್ನ ಉಡೀಸು ಮಾಡುವಲ್ಲಿ ನಮ್ಮ ಭಾರತೀಯ ಸೇನಾ ಪಡೆ ಸಕ್ಸಸ್ ಆಗಿದೆ. ಭಾರತೀಯ ಸೇನೆಗೆ ಮತ್ತೆ ಸಂಪೂರ್ಣ ಪರಮಾಧಿಕಾರವನ್ನ ಕೊಡಲಾಗಿದೆ. For the last few hours, there have been repeated violations of the understanding arrived at earlier this evening between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these violations, and we take very, very serious notice of these violations. We call upon Pakistan to take appropriate steps to address these violations and deal with the situation with seriousness and responsibility. The armed forces are maintaining a strong vigil on the situation. They have been given instructions to deal strongly with any instances of a repetition of the violations of the borders along the international border as well as the line of control. For the last few hours, ಸದ್ಯ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿರೋದು. ಇದಕ್ಕೆ ಈ ಕುರಿತಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಈ ರೀತಿಯ ದಾಳಿಗಳನ್ನ ಪಾಕಿಸ್ತಾನ ನಡೆಸಬಾರದು ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಭಾರತಕ್ಕೂ ಸಹ ಸಂಪೂರ್ಣ ಪರಮಾಧಿಕಾರವನ್ನ ಕೊಡಲಾಗಿದೆ. ಹೀಗಾಗಿ ಭಾರತ ಸಕಲ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಂಡಿದೆ. ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೀವಿ ಅನ್ನುವಂತಹ ಮಾತನ್ನ ವಿಕ್ರಮ್ ಮಿಸ್ರಿ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಕದನ ವಿರಾಮ ಉಲ್ಲಂಘನೆಯಾದ ನಂತರ ಅವರು ರಾತ್ರಿ ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಈ ವೇಳೆ ಇದು ಒಂದ್ ಕಡೆ ಡ್ರೋನ್ ದಾಳಿಗಳನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಉಗ್ರರು ಸಹ ದಾಳಿಯನ್ನ ನಡೆಸಿದ್ದಾರೆ. ಗುಂಡಿನ ದಾಳಿ ನಡೆದಿದೆ. ಉಗ್ರರಿಂದ ಫೈರಿಂಗ್ ಅನ್ನ ನಡೆಸಲಾಯಿತು. ಇನ್ನ ಸೈನಿಕರು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ ಉಗ್ರರು ಸೇನಾ ಸಮವಸ್ತ್ರವನ್ನ ಧರಿಸಿ ಅವರು ದಾಳಿಯನ್ನ ನಡೆಸಿರೋದು, ಆ ರೀತಿ ಅವರು ಒಳ ನುಸುಳಿ ಗುಂಡಿನ ಚಕಮಕಿಯನ್ನ ಮಾಡಿರೋದು, ಫೈರಿಂಗ್ ಅನ್ನ ನಡೆಸಿರೋದು ಉಗ್ರರು. ಯೋಧರ ಮೇಲೆ ದಾಳಿಗೆ ಉಗ್ರರು ಸಹ ಮುಂದಾದ್ರು. ಇನ್ನ ಮತ್ತೊಂದು ಕಡೆ ಡ್ರೋನ್ ದಾಳಿಯನ್ನು ಸಹ ಪಾಕಿಸ್ತಾನದಿಂದ ನಡೆಸಲಾಯಿತು. ಡ್ರೋನ್ ಹಾಗೂ ಶೆಲ್ ಅಟ್ಯಾಕ್ ಅನ್ನ ಪಾಕಿಸ್ತಾನ ನಡೆಸಿರೋದು. ಅದಾಗೇನೆ ಅಮೆರಿಕಾಗೆ ಹೋಗಿ ಬೇಡಿಕೆಯನ್ನ ಇಟ್ಟು ಭಾರತದ ಮೇಲೆ ಒತ್ತಡವನ್ನ ಹೇರಿ ಅಂತ ಹೇಳಿ ನಂತರ ಕದನ ವಿರಾಮ ಘೋಷಣೆಯಾಗಿ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದಿಂದ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಲಾಗಿದೆ.